ಸರ್ ನಿಮ್ಮ ಹೆಸರು? ಸರ್ ಚಂದನ್ ಅಂತ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾಗರ್ಬಾವಿ ಇರೋದು ಸ್ಟೇಯಿಂಗ್ ಇರೋ ಬ್ಯಾಂಗ್ಳೂರಲ್ಲಿ ಸರ್. ಓಕೆ, ಎಷ್ಟು ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ದೀರಿ ಸರ್? ಟ್ರೇಡಿಂಗ್ ಒಂದು ಲಾಸ್ಟ್ 4 years ಇಂದ ಮಾಡ್ತಾ ಇದ್ದೀನಿ. ಓಕೆ. ಲಾಸ್ಟ್ 3.5 years ನಾನು ಟ್ರೈನಿಂಗಲ್ಲಿ ಇದ್ದೆ. ಮತ್ತು ಆಪ್ಷನ್ಸು ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡು ಸೊ ಅದ್ಯಾವುದೋ ಆದ್ದರಿಂದ ನಾನು ಇಲ್ಲಿ ಬಂದೆ ಸರ್. ಈಕ್ವಿಟಿಂಗ್ ಮಾಡೋಣ ಅಂತ ಬಂದಿದ್ದೆ ನಾನು. ಓಕೆ, ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಟ್ರೈನಿಂಗಲ್ಲಿ? ಈ ಟ್ರೈನಿಂಗಲ್ಲಿ ನನಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಮತ್ತು ಈಕ್ವಿಟಿನಲ್ಲೂ ಈ ಥರ ಗ್ರೋ ಆಗ್ಬೋದು ಅನ್ನೋದನ್ನ ಗೊತ್ತಾಯಿತು. ಮತ್ತು ನೀವೇನು ಹೇಳ್ಕೊಟ್ಟಿದ್ದೀರ ಕಾನ್ಸೆಪ್ಟು, ಟ್ರೆಂಡ್ ಫಾಲೋಯಿಂಗ್ ಸಿಸ್ಟಮು ತುಂಬ ಈಸಿ ಇದೆ, ಅರ್ಥನೂ ಆಗುತ್ತೆ. ಮತ್ತು ಆ ಕಾನ್ಸೆಪ್ಟ್ನ ನಾವು ಲೈವ್ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವುದೇ ಥರ ವಿತೌಟ್ ಫಿಯರ್ ಇಂಪ್ಲಿಮೆಂಟ್ ಮಾಡ್ಬೋದು. ಆಮೇಲೆ ರಿಸ್ಕ್ ಡಿಫೈನ್ಡ್ ಇರುತ್ತೆ. ನಾನು ಎಫ್ ಆ್ಯಂಡ್ ಡೌನಲ್ಲಿ ಬಿಫೋರ್ ನಾನು ಮಾಡಿದಾಗ ರಿಸ್ಕ್ ಡಿಫೈನ್ಡ್ ಇರಲ್ಲ. ನೀವು ಹೇಳ್ದಂಗೆ ರಿಸ್ಕೇ ಇರಲ್ಲ. ಅದು ಕಂಪ್ಲೀಟ್ ನಮ್ಮ ಕೈಲಿ ಎಷ್ಟು ಲಾಸ್ ಆಗುತ್ತೆ ಅಂತ ನಮಗೆ ಏನಿರಲ್ಲ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಏನು ಅಂತಂದ್ರೆ ಫಸ್ಟ್ ನಾವು ರಿಸ್ಕ್ ನ ಡಿಫೈನ್ ಮಾಡ್ತೀವಿ. ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಲಾಸ್ಗೆ ನಾವು ರೆಡಿ, ಅಷ್ಟನ್ನ ನಾವು ಫಸ್ಟೇ ಡಿಫೈನ್ ಮಾಡಿಕೊಂಡು ಆಮೇಲೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ನಿಮಗೆ ಸ್ಟ್ರಾಟಜೀಸು ಸಿಂಪಲ್ ಆಗಿ ಅರ್ಥ ಆಗುತ್ತೆ, ಎಲ್ಲರೂ ಮಾಡ್ಬೋದು ಅಂತ ಅನ್ನಿಸ್ತಾ? ಹಾಂ ಸರ್, ಖಂಡಿತ ಎಲ್ಲರೂ ಮಾಡ್ಬೋದು. ಎಲ್ಲರೂ ಬೇಸಿಕ್ ನಾಲೆಜ್ ಇರೋರು. ನೀವು ಮೊದಲು ಕಲ್ತಿರೋದಕ್ಕೂ ಈಗಲೂ ಏನು ಡಿಫ್ರೆನ್ಸ್ ಇದೆ ಸರ್? ಮೊದಲು ಕಲ್ತಿರೋದಕ್ಕೂ ನಾನು ಎಫ್ ಆ್ಯಂಡ್ ಕಲ್ತಿದ್ದು. ಓಕೆ. ಈಕ್ವಿಟಿ ನಾನು ಬರ್ತಿರ್ಲಿಲ್ಲ. ಅದು ಜಸ್ಟ್ ಇಂಡೆಕ್ಸ್ ಎಲ್ಲ ಮಾಡ್ತಿದ್ದೆ. ಆಪ್ಷನ್ ಬೈಯಿಂಗು ಸೆಲ್ಲಿಂಗ್ ಎಲ್ಲ ಬರೀ ಇಂಡೆಕ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಈಕ್ವಿಟಿ ಮೇಲೆ ಇಂಟ್ರೆಸ್ಟ್ ಬಂದಾಗಿಂದ ಅದನ್ನು ಕಂಪ್ಲೀಟ್ ಎಲ್ಲ ಸ್ಟಾಪ್ ಮಾಡಿ ಬರೀ ಈಕ್ವಿಟಿ ಮೇಲೆ ಫೋಕಸ್ ಮಾಡ್ತೀನಿ. ಸೊ ಇವಾಗ ನೀವು ಹೇಳ್ಕೊಟ್ಟಿರೋದು ಲೈಫ್ ಲಾಂಗ್, ಯಾಕಂದ್ರೆ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವುದೇ ಥರ ಇದಿಲ್ಲ, ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಆಗಿದ್ರು ನೀಟಾಗಿ ಎಕ್ಸಿಕ್ಯೂಷನ್ ಮಾಡ್ಬೋದು, ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡ್ಬೋದು ಈ ಕಾನ್ಸೆಪ್ಟ್ನ ನಾವು. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.